ನಮಸ್ತೆ ವೀಕ್ಷಕರೇ, ಇದು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ 602ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಿಮ್ಮ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಹಾಗೆ ನಮ್ಮ ಚಾನಲ್ಗೆ ಮೋಟಿವೇಶನ್ ಅನ್ನೋದನ್ನು ಯಾವತ್ತಿಗೂ ಮರಿಬೇಡಿ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾವು ನೋಡೋದಾದರೆ, ಅಜಿತ್ ಮನೆಯವರಿಗೆಲ್ಲರಿಗೂ ಹೇಳ್ತಿರ್ತಾನೆ ಏನಂದರೆ ಶಾರದಾ ಅವ್ರ ಬಗ್ಗೆ ಒಂದಷ್ಟು ಮಾತುಗಳು ನಡೀತಿರುತ್ತೆ, ಅವರ ಇನ್ವೆಸ್ಟಿಗೇಷನ್ ಬಗ್ಗೆ. ಆ ವಿಷಯಗಳನ್ನ ಮನೆಯವರೆಲ್ಲರಿಗೂ ಪ್ರಸ್ತಾಪ ಮಾಡ್ತಿರ್ತಾನೆ. ಅದ್ರ ಮಧ್ಯದಲ್ಲಿ ಅವನು ಹೇಳ್ತಾನೆ ಶಾರದಮ್ಮನ್ನ ಅವರು ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿದರು ಅಂತ. ಅವನಿಗೆ ಹೇಳಿದ ತಕ್ಷಣವೇ ಭೂಮಿ ಬರ್ತಾಳೆ. ಭೂಮಿ ಬಂದು ಅವಳು ಹೇಳ್ತಾಳೆ, ಇಲ್ಲ ಅವರು ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡಿರಲಿಲ್ಲ, ಅವ್ರನ್ನ ಕೊಲ್ಲೋದಕ್ಕೆ ಟ್ರೈ ಮಾಡಿದರು ಅಂತ. ಇದನ್ನು ಕೇಳಿ ಒಂದು ನಿಮಿಷ ಮನೆಯವ್ರು ಎಲ್ರಿಗೂ ಶಾಕ್ ಆಗುತ್ತೆ, ಎಸ್ಪೆಷಲಿ ಶ್ರವಣಿಗೂ ಹಾಗೆ ನಮ್ಮ ಅಜಿತ್ನಿಗೂ. ಯಾಕಂದರೆ ಅದೊಂಥರ ಕೇಳೋಕೆ ಒಂಥರ ಇರುತ್ತೆ, ಕೊಲೆ ಅಥವಾ ಮರ್ಡರ್ ಅನ್ನೋ ವಿಷಯಗಳು. ಅಂದರೆ ಅವ್ರು ಪೊಲೀಸು ಲಾಯರ್ ಆಗಿರೋದ್ರಿಂದ ಅವ್ರಿಗೆ ಭಯ ಅನಿಸಿರೋದಿಲ್ಲ, ಬಟ್ ಆದರೂ ಶಾರದಾ ಅವ್ರ ಮೇಲೆ ಆಗಿರೋದು ಕೇಳಿ ಅವ್ರಿಗೆ ಭಯ ಅನಿಸಿರುತ್ತೆ. ಸೊ ಅದಾದಮೇಲೆ ಏನಾಗುತ್ತೆ, ಅಜಿತ ಕೇಳ್ತಾನೆ ಏನು ಮಾತಾಡ್ತಿದ್ಯಾ ನೀನು ಅಂತ. ಆವಾಗ ಭೂಮಿ ಹತ್ರ ಬಂದು ಹೇಳ್ತಾಳೆ, ಹೌದು ನಾನು ನೋಡಿದ್ದೀನಿ, ಅವ್ರನ್ನ ಕೊಲ್ಲೋದಕ್ಕೆ ಟ್ರೈ ಮಾಡಿದರು, ಅದು ಅವ್ರ ಮೇಲೆ ಒಂದು ಸಲ ಅಟ್ಯಾಕ್ ಆಗಿದೆ ಅಂತ. ಅಟ್ಯಾಕ ಅಂತ ಅಜಿತ ಕೇಳ್ತಾನೆ. ಆವಾಗ ಭೂಮಿ ಹೇಳ್ತಾಳೆ, ಹೌದು ಅವರಿಗೆ ಒಂದು ಗುಂಡೇಟು ಬಿದ್ದಿದೆ, ಯಾರೋ ಶೂಟ್ ಮಾಡಿದ್ದಾರೆ ಅನಿಸುತ್ತೆ ಅಂತ. ಅಜಿತ್ ಹೇಳ್ತಾನೆ, ಅದು ಹೇಗೆ ಗೊತ್ತು ನಿನಗೆ ಅಂತ. ಶ್ರವಣ್ ಕೂಡ ಕೇಳ್ತಾರೆ, ಹೇಗೆ ಗೊತ್ತಾಯ್ತಮ್ಮ ಭೂಮಿ ನಿನಗೆ ಅದು ಅಂತ. ಆವಾಗ ಭೂಮಿ ಹೇಳ್ತಾಳೆ, ಹ್ಞೂ ಸಾಹೇಬ್ರೆ, ಏನಂದರೆ ಅವರು ಬಂದಿದ್ದು ಹೊಸದ್ರಲ್ಲಿ ಅವ್ರ ಬಟ್ಟೆ ಚೇಂಜ್ ಮಾಡಬೇಕಾದ್ರೆ ನಾನು ಅವ್ರಿಗೆ ಸಹಾಯ ಮಾಡಿದ್ನಲ್ಲ, ಅವಾಗ ನಾನು ನೋಡಿದ್ದೀನಿ ಅವ್ರ ಎದೆ ಹತ್ತಿರದಲ್ಲಿ ಅವ್ರಿಗೊಂದು ಗುಂಡಿಂದು ಮಾರ್ಕ್ ಬಿದ್ದಿದೆ. ನಾನು ಕಾನ್ಸ್ಟೇಬಲ್ ಟ್ರೈನಿಂಗಿಗೆ ಹೋಗಬೇಕಾದ್ರೆ ನನಗೆ ಈ ಗುಂಡು ಬಿದ್ದಿರೋದು ಹೇಗಿರುತ್ತೆ ಅಥವಾ ಗುಂಡು ಬಿದ್ದಾಗ ಹೇಗೆ ರೆಸ್ಕ್ಯೂ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಹೇಳಿದ್ರಲ್ಲ, ಸೊ ಹಂಗಾಗಿ ನನಗೆ ಈಸಿಯಾಗಿ ಗೊತ್ತಾಯಿತು ಅಂತ. ಹಂಗೆ ಅಂತಿದ್ದಂಗೆ ಅಜಿತ್ಗೆ ಕೋಪ ಎಲ್ಲಿರುತ್ತೋ ಪಾಪ, ಅವ್ನು ಹಾಗೆ ಹೊಡೆಯೋಕ್ಕೆ ಬಂದುಬಿಡ್ತಾನೆ ಭೂಮಿಗೆ. ಏನು ದೊಡ್ಡ ಶರ್ಲಾಕ್ ಹೋಮ್ಸ್ ಇವಳು, ಡಿಟೆಕ್ಟಿವ್ ಅನ್ನೋ ಥರ ಎಲ್ಲನೂ ಇದು ಮಾಡ್ಕೊಂಡು ಕೂತಿದ್ದಾಳೆ. ನಾನು ನೋಡಿದ್ರೆ ಇಲ್ಲಿ ಇಷ್ಟೊಂದು ಕಷ್ಟಪಡ್ತಿದ್ದೀನಿ ಇನ್ವೆಸ್ಟಿಗೇಷನಲ್ಲಿ, ಒಂದೊಂದು ಕ್ಲೂಗೂ ಕಾಯ್ಕೊಂಡು ಕೂತಿದ್ದೀನಿ, ಇಷ್ಟು ದೊಡ್ಡ ಕ್ಲೂ ಇಟ್ಕೊಂಡು ಕೂತಿದೆಯಲ್ಲ, ಅಟ್ಲೀಸ್ಟ್ ಹೇಳ್ಬೇಕು ತಾನೇ ಏನು ಎತ್ತ ಅಂತ, ಇದನ್ನೆಲ್ಲನೂ ಏನೋ ಮಾಡ್ಬೋದಿತ್ತಲ್ಲ ಅಂತ. ಅದಾದಮೇಲೆ ಯಾರು ನಮ್ಮ ಅಜಿತ್ ಅವ್ರ ತಂದೆ ಕೂಡ ಎದ್ದು ನಿಂತ್ಕೊಂಡು ಹೇಳ್ತಾರೆ, ಬಿಡೋ ಪಾಪ ಅವಳಿಗೆ ಗೊತ್ತಾಗಿಲ್ಲ ಅನಿಸುತ್ತೆ. ಹೌದಾ ಭೂಮಿ, ನಿಜ ನನಗೆ ಹೇಳ್ತಿರೋದು ಅಂತ. ಪಾಪ ಶ್ರವಣಿಗೂ ಫುಲ್ ಶಾಕ್ ಆಗುತ್ತೆ. ಈ ಥರ ಎಲ್ಲ ಮಾತನಾಡಿತಿರ್ಬೇಕಿದ್ರೆ ಸಡನ್ನಾಗಿ ಅಲ್ಲಿಗೆ ಡಾಕ್ಟ್ರು ಬರ್ತಾರೆ. ಅವರು ಬಂದು ಒಳಗೆ ಬರ್ತಾರೆ, ಹಲೋ ಹೇಗಿದ್ದಾರೆ ಎಲ್ಲರೂ ಅಂತ. ಅಜಿತ್ ಕೂಡ ಮಾತು ಮುಂದುವರಿಸಿ, ಡಾಕ್ಟ್ರ್ ಚೆನ್ನಾಗಿದ್ದೀವಿ ಬನ್ನಿ ಅಂತ ಹೇಳಿ ಅವ್ರನ್ನ ಹತ್ರ ಕರ್ಕೊಂಬರ್ತಾರೆ. ಅವ್ರನ್ನ ಸೋಫಾ ಮೇಲೆ ಕೂರಿಸ್ಬಿಟ್ಟು ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಕೇಳ್ತಾರೆ ಅವರು, ಏನು ಕರೆಸಿದ್ದು ನನ್ನನ್ನು ಅಂತ. ಆವಾಗ ಅಜಿತ್ ಹೇಳ್ತಾನೆ, ಇಲ್ಲ ನಮ್ಮ ಶಾರದಮ್ಮನಿಗೆ ಹುಷಾರಿಲ್ಲ ಅಂತ. ಆವಾಗ ಡಾಕ್ಟ್ರ್ ಕೇಳ್ತಾರೆ, ಹೌದಾ ಶಾರದವ್ರಿಗೆ ಹುಷಾರಿಲ್ವಾ, ಏನಾಯ್ತು ಅವರಿಗೆ, ಚೆನ್ನಾಗೇ ಇದ್ರಲ್ಲ ಅಂತ. ಆವಾಗ ಅಜಿತ್ ನಡೆದಿದ್ದ ಘಟನೆ ಎಲ್ಲ ಹೇಳ್ತಾನೆ. ಅಂದರೆ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದಾಗ ಏನಾಗಿರುತ್ತೆ, ಭೂಮಿ ಹಾಗೆ ಶ್ರವಣು ಇಬ್ಬರು ಮಾತಾಡ್ತಾ ನಿಂತಿರ್ತಾರೆ, ಯಾರು ನಮ್ಮ ಶಾರದಾ ಅವ್ರ ಹತ್ರ. ಅದೇ ಟೈಮಿಗೆ ಅಜಿತ ಆಫೀಸಿಂದ ಬಂದಿರ್ತಾನೆ, ಅಂದರೆ ಪೊಲೀಸ್ ಸ್ಟೇಷನಿಂದ. ಡೈರೆಕ್ಟಾಗಿ ಬಂದವನು ಅವ್ನ ಗನ್ನನ್ನು ಕೈಲೇ ಹಿಡ್ಕೊಂಡಿರ್ತಾನೆ. ಹಾಗೆ ಮಾತಾಡ್ತಾ ಏನಾಗುತ್ತೆ, ಶಾರದಾ ಅದನ್ನು ನೋಡಿ ಶಾರದಂಗೆ ಭಯ ಆಗಕ್ಕೆ ಶುರುವಾಗುತ್ತೆ. ಕೆಲವು ಹಳೆ ನೆನಪುಗಳು ಮರುಕಳಿಸುತ್ತೆ. ಆ ಗನ್ನನ್ನು ನೋಡಿ ಹೆದರ್ಕೊಂಡು ಅವಳೇನು ಮಾಡ್ತಾಳೆ, ಓಡೋಗಿ ಸೋಫಾಯಿಂದ ಬಚ್ಚಿಟ್ಕೊತಾಳೆ. ಅದಾದಮೇಲೆ ಭೂಮಿ ಸಮಾಧಾನ ಮಾಡಿ ಕೇಳಿದ್ಮೇಲೆ ಗೊತ್ತಾಗುತ್ತೆ ಅವಳಿಗೆ ಗನ್ ಕಂಡ್ರೆ ಭಯ ಅಂತ ಹೇಳಿ ಅವಳು ಗನ್ ಕಡೆ ಹೀಗೆ ಕೈ ಮಾಡಿ ತೋರಿಸ್ತಾಳೆ. ಅದಾದಮೇಲೆ ಅಷ್ಟೊತ್ತಿಗೆ ಆಗಲೇ ಮನೆಯವರೆಲ್ಲರೂ ಸೇರ್ಕೊಬಿಟ್ಟಿರ್ತಾರೆ ಅದು ನೋಡೋಕ್ಕೆ ಅಂತ. ಅವಳು ಹಿಂಗೆ ಕೈ ಮಾಡಿ ತೋರಿಸ್ಬಿಟ್ಟು ಏನು ಮಾಡ್ತಾಳೆ, ಜೋರಾಗಿ ಕಿರ್ಚ್ಕೊಂಡು ಓಡೋಟೋಗ್ಬಿಟ್ಟು ಅವಳಿಗೆ ಏನೋ ಹುಷಾರು ತಪ್ಪಂಗೆ ಆಗಿಬಿಡುತ್ತೆ. ಸೊ ಅದು ಅಜಿತ್ನಿಗೆ ತುಂಬ ಟ್ರಿಗರ್ ಮಾಡುತ್ತೆ. ಓಕೆ, ಅವ್ರು ಏನಕ್ಕೆ ಗನ್ ನೋಡಿ ಹೆದರ್ಕೊಂಡ್ರು, ಏನಾಗಿದೆ, ಅವರು ಗನ್ ತೋರಿಸಿ ಏನಾದರೂ ಹೆದರಿಸಿದಾರಾ, ಕೊಲೆ ಬೆದರಿಕೆ ಹಾಕಿದಾರಾ ಅಂತ. ಸೊ ಇದನ್ನೆಲ್ಲನೂ ಮಾತಾಡ್ತಿರೋ ಟೈಮಿಗೆ ಡಾಕ್ಟ್ರ್ ಬಂದಿರ್ತಾರೆ. ಡಾಕ್ಟ್ರಿಗೆ ಇದನ್ನೆಲ್ಲನೇ ಎಕ್ಸ್ಪ್ಲೇನ್ ಮಾಡ್ತಾರೆ ಡೀಟೇಲ್ಡಾಗಿ. ಸೊ ಅದಾದಮೇಲೆ ಏನಾಗುತ್ತೆ, ಡಾಕ್ಟ್ರು ಇರಿ ನಾನು ಚೆಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವರು ಶಾರದಾ ಅವ್ರನ್ನ ನೋಡೋಕೆ ಹೋಗ್ತಾರೆ. ಪಾಪ ಇಲ್ಲಿ ನೋಡಿದ್ರೆ ಹೊರಗಡೆ ಎಲ್ಲರೂ ಕಂಪ್ಲೀಟ್ ಮನೆಯವರೆಲ್ಲರೂ ಏನಾಯಿತು ಎತ್ತ ಏನು ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಕೂತಿರ್ತಾರೆ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಡಾಕ್ಟ್ರು ಬರ್ತಾರೆ. ಭೂಮಿ ಕೂಡ ಹೊರಗೆ ಬರ್ತಾಳೆ. ಬಂದಾಗ ಮನೆಯವರೆಲ್ಲರೂ ಫುಲ್ ಡಾಕ್ಟ್ರು ಸುತ್ತಕೊಂಡು ಏನಾಯಿತು ಡಾಕ್ಟರ್ ಹೇಳಿ ಅಂತಾರೆ. ಸೊ ಆವಾಗ ಡಾಕ್ಟರು ನಿಧಾನಕ್ಕೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಹೌದು ಶಾರದಾ ಅವರಿಗೆ ಗುಂಡು ಬಿದ್ದಿರೋದು ನಿಜ. ಅವರ ಎಡಗಡೆ ಎದೆ ಭಾಗದಲ್ಲಿ ಅವರಿಗೆ ಯಾರೋ ಶೂಟ್ ಮಾಡಿದ್ದಾರೆ, ಅದ್ರ ಮಾರ್ಕ್ ಇವತ್ತಿಗೂ ಇದೆ. ಸೊ ಅವ್ರಿಗೆ ಏನಾಗಿದೆ ಅಂತಂದರೆ, ಆವಾಗ ಅವರು ಆ ಭಯದಲ್ಲಿ ಒಂದು ಸಲ ಇದಾಗಿರೋರು ಇವತ್ತಿಗೂ ಕೂಡ ಅವರಿಗೆ ಗನ್ ನೋಡಿದ್ರೆ ಅಥವಾ ಗನ್ ಸದ್ದು ಕೇಳಿದ್ರೆ ಅಥವಾ ಬುಲೆಟ್ ನೋಡಿದ್ರೆ ಅವ್ರಿಗೆ ಭಯ ಆಗುತ್ತೆ. ನೀವು ಯಾವಾಗ ಅವರು ಗನ್ನನ್ನು ಹೊರಗಡೆ ತೆಗೆದ್ರೋ ಅದೇ ಭಯ ಅವ್ರಿಗೆ ಮತ್ತೆ ಉಂಟಾಗಿ ಅವ್ರಿಗೆ ಆ ಥರ ಆಗಿದೆ, ಬೇರೆ ಇನ್ನೇನಿಲ್ಲ, ಜಸ್ಟ್ ಪ್ಯಾನಿಕ್ ಅಟ್ಯಾಕ್ ಥರ ಆಗಿದೆ, ನಾನೊಂದು ಇಂಜೆಕ್ಷನ್ ಮಾಡಿದ್ದೀನಿ ಎಲ್ಲ ಸರಿ ಹೋಗುತ್ತೆ ಅಂತ. ಆವಾಗ ಎಲ್ರಿಗೂ ಕಾಮ್ ಆಗುತ್ತೆ, ಓಕೆ ಏನೋ ಸರಿ ಹೋಗುತ್ತೆ ಅಂತ ಎಲ್ಲರೂ ಸುಮ್ಮನೆ ಆಗ್ತಾರೆ. ಅದಾದಮೇಲೆ ಏನಾಗುತ್ತೆ, ಅವರು ಭೂಮಿ ಕಡೆ ತಿರುಗಿಬಿಟ್ಟು, ಭೂಮಿ ನಿಮ್ಮದು ಮದುವೆ ಆಗಿ 1 ವರ್ಷ ಆಗಿರಬೇಕಲ್ಲ ಅಂತ ಕೇಳ್ತಾರೆ ಡಾಕ್ಟ್ರು.
ಭೂಮಿ ಹೇಳ್ತಾಳೆ, ಹ್ಞೂ ಡಾಕ್ಟರ್ ಆಯಿತು, ಏನಕ್ಕೆ ಅಂತ ಕೇಳ್ತಾಳೆ. ಅದಕ್ಕೆ ಏನು ಗುಡ್ ನ್ಯೂಸ್ ಇಲ್ವಾ ಅಂತ ಹೇಳ್ತಾರೆ. ಆಗಲೇ 1 ವರ್ಷ ಆಯ್ತಲ್ಲ, ಇನ್ನೇನು ಇಷ್ಟೊಳಗೆ ಆಗಲೇ ಕೊಡಬೇಕಿತ್ತಲ್ಲ ಅಂತ ಅಂದಿದ ತಕ್ಷಣವೇ ಫುಲ್ ಒಂದು ಅಜಿತ್ ಮುಖ ಒಂಥರ ಆಗುತ್ತೆ, ಭೂಮಿ ಮುಖ ಕೂಡ ಒಂಥರ ಆಗುತ್ತೆ, ಮನೆಯವ್ರ ಮುಖ ಎಲ್ಲರದು ಒಂಥರ ಆಗುತ್ತೆ. ಏನು ಹೇಳಬೇಕು ಅಂತ ಯಾರಿಗೂ ಗೊತ್ತಾಗೋದಿಲ್ಲ, ಯಾಕಂದರೆ ಮನೆಯವ್ರಿಗೆಲ್ರಿಗೂ ಗೊತ್ತಿರುತ್ತೆ ಅವ್ರ ಮಧ್ಯೆ ಏನೇನು ಜಗಳ ಆಗಿದೆ, ಏನೇನು ವಿಷಯಗಳಾಗಿದೆ ಅಂತ. ಸೊ ಅದಾದಮೇಲೆ ಹಾಗೆ ಸ್ವಲ್ಪ ಟೈಮ್ ಆದಮೇಲೆ ಏನಾಗುತ್ತೆ, ಅವಳು ಸೈಲೆಂಟಾಗಿ ಇದ್ದಿದ್ದು ನೋಡಿ ಪಾಪ ನಮ್ಮ ಅಜಿತ್ ಅವ್ರ ತಂದೆನೇ ಮಾತು ಶುರು ಮಾಡಿ, ಇದು ಶಾರದಾ ಅವರಿಗೆ ಮತ್ತೆ ಪ್ಯಾನಿಕ್ ಅಟ್ಯಾಕ್ ಎಲ್ಲ ಆಗಲ್ಲ ಅಲ್ವಾ ಅಂತ ಕೇಳಿಬಿಟ್ಟು ಮಾತನ್ನ ಚೇಂಜ್ ಮಾಡ್ತಾರೆ. ಡಾಕ್ಟ್ರ್ ಅವಾಗ ಇಲ್ಲ ಏನಾಗಲ್ಲ, ಇಂಜೆಕ್ಷನ್ ಕೊಟ್ಟಿದ್ದೀನಿ, ನಾಳೆ ಅಷ್ಟರೊಳಗೆಲ್ಲ ಸರಿ ಹೋಗ್ಬಿಡ್ತಾರೆ, ಒಂದು ಸಲ ಕೌನ್ಸಿಲಿಂಗಿಗೆ ಕರ್ಕೊಬನ್ನಿ, ನಾನು ಮಾತಾಡಿ ಎಲ್ಲನೂ ಇದು ಮಾಡ್ತೀನಿ ಅಂತ ಹೇಳ್ತಾರೆ. ಅದನ್ನು ಕೇಳಿಕೊಂಡು ಡಾಕ್ಟ್ರು ಹಾಗೆ ಮಾತು ಚೇಂಜ್ ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ನಮ್ಮ ಸತ್ಯಣ್ಣ ಏನು ಮಾಡ್ತಾನೆ, ಬನ್ನಿ ಡಾಕ್ಟ್ರ್ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನಲ್ಲಿಂದ ಡಾಕ್ಟ್ರನ್ನ ಕಾರ್ಗತ್ಸಕ್ಕೆ ಅಂದ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಡಾಕ್ಟ್ರು ಆ ಕಡೆ ಹೋಗ್ತಿರ್ತಾರೆ, ಈ ಕಡೆ ನಮ್ಮ ಅಜಿತ್ನ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಬರ್ತಾನೆ ಶ್ರವಣ ಅವ್ರ ಹತ್ರ, ಬಂದ್ಬಿಟ್ಟು ಕೇಳ್ತಾನೆ, ಮಾವ ಕರೆಕ್ಟಾಗಿ ಯೋಚನೆ ಮಾಡಿ, ನೀಟಾಗಿ ಯೋಚನೆ ಮಾಡಿಬಿಟ್ಟು ಹೇಳಿ, ನೀವು ಸರ್ವೀಸಲ್ಲಿರೋ ಟೈಮಲ್ಲಿ ಯಾರಾದರೂ ನಿಮಗೆ ಧಮ್ಕಿ ಹಾಕಿದ್ದಿದೆಯಾ ಅಂತ. ಆವಾಗ ನಮ್ಮ ಅಜಿತ್ ಅಕ್ಕ ಹೇಳ್ತಾಳೆ, ಇರತ್ತೆ ಕಣೋ, ಮಾಮ ಪೊಲೀಸ್ ಆಗಿರಬೇಕಿದ್ರೆ ಸರ್ವಿಸಲ್ಲಿ ತುಂಬ ಜನ ರೌಡಿಗಳನ್ನ ಹೆದರಾಕೊಂಡಿರ್ತಾರೆ, ತುಂಬ ಮಾತುಗಳು ಬಂದಿರುತ್ತೆ, ತುಂಬ ಜಗಳಗಳಾಗಿರುತ್ತೆ. ಅದು ಹೇಗೆ ಹೇಳ್ತೀಯ ನೀನು ಇಂಥವ್ರೆ ಅಂತ, ತುಂಬ ಜನ, ಈಗ ನೀನು ಹೆಂಗೆ ಪೊಲೀಸೋ ನಮ್ಮ ಮಾಮನೂ ಹಾಗೆ ಪೊಲೀಸ್ ಅಲ್ವಾ, ಹಂಗೇನ ಆಗಿರುತ್ತೆ ಅಂತ. ಅದಾದಮೇಲೆ ಶ್ರವಣ ನಮ್ಮ ಅಜಿತ್ತೇ ಮಾತು ಮುಂದುವರ್ಸಿ ಹೇಳ್ತಾನೆ, ಹೌದು ತುಂಬ ಜನ ಎದುರಾಕೊಂಡಿರ್ತಾರೆ, ತುಂಬ ಮಾತುಗಳಾಗಿರುತ್ತೆ. ಬಟ್ ನಾನು ಕೇಳ್ತಿರೋದು ಏನಂತ ಅಂದರೆ, ಯಾರು ಸ್ಪೆಸಿಫಿಕಲ್ಲಿ ನಿಮ್ಮ ಫ್ಯಾಮಿಲಿನ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಯಾರು ಹೇಳಿರ್ತಾರೆ ಅಂಥವ್ರು ಯಾರಾದರೂ ಇರಬೇಕು, ಅವರು ಯಾರಾದರೂ ಇದರ ಮಾವ ಕರೆಕ್ಟಾಗಿ ಹೇಳಿ ಅಂತ. ಅದನ್ನು ಕೇಳಿ ನಮ್ಮ ಶ್ರವಣ ಆ ಥರದವ್ರು ಯಾರಿಲ್ಲ ಕಣೋ ಅಜಿತ, ಯಾರಿಲ್ಲ ಅಂತ ಅಂದಿದ ತಕ್ಷಣವೇ ಶ್ರವಣ ಅವ್ರ ತಾಯಿ ಬಂದು, ಅವಳು ಯಾರು ಅಂತ ನನಗೆ ಗೊತ್ತಾಗಲೇಬೇಕು, ಅವ್ರು ಯಾರಾದರೂ ಆಗಿದ್ರು ಸರಿ, ಅವನಾಗಿದ್ರು ಸರಿ, ಅವಳಾಗಿದ್ರು ಸರಿ, ಏನಾದರೂ ಮಾಡಿ ನಾವು ಅವರಿಗೊಂದು ಒಳ್ಳೆ ಪಾಠ ಕಲಿಸಲೇಬೇಕು, ನನ್ನ ಸೊಸೆ ಮೇಲೆ ಗುಂಡಾರಿಸಿದ್ದಾರೆ ಅಂದರೆ ಏನು ಅರ್ಥ ಅದು ಅಂತ ಹೇಳಿ ಅವ್ರು ಜೋರಾಗಿ ಮಾತಾಡ್ತಾರೆ. ಅದಾದಮೇಲೆ ಫುಲ್ ಈ ಕಡೆ ನಮ್ಮ ದೇವಯಾನಿಗೆ ಫುಲ್ ಭಯ ಶುರುವಾಗುತ್ತೆ, ಎಲ್ಲಿ ಇವ್ರು ಐಡೆಂಟಿಫೈ ಮಾಡಿಬಿಡ್ತಾರೋ, ಎಲ್ಲಿ ಹುಡುಕ್ಬಿಡ್ತಾರೋ ಅಂತ. ಇದಾದ ಮೇಲೆ ಶ್ರವಣ ಒಂದಷ್ಟು ಹೆಸರುಗಳನ್ನ ಹೇಳ್ತಾನೆ, ಅದು ಯಾರ್ಯಾರ್ದು ಏನು ಅಂತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು, ಶುಭ ದಿನ.